ಅಪಪ್ರಚಾರ ಶತ್ರುವಿನ ಕೊನೆಯ ಅಸ್ತ್ರ. ಅದಕ್ಕೆ ಸ್ವಾರ್ಥಿ ತನಗೋಸ್ಕರ ಬದುಕ್ತಾನೆ, ಸ್ವಾಭಿಮಾನಿ ತನ್ನ ಸಮುದಾಯಕ್ಕೋಸ್ಕರ ಬದುಕ್ತಾನೆ ಅಂತಾರೆ ಬಾಬಾ ಸಾಹೇಬ್. ಜೊಳ್ಳನ್ನ ತಂದು ಬಿತ್ತಿದ್ರೆ ಫಲ ಕೊಡಲ್ಲ, ಬೇರೆ ನೀರು ಹಾಕೋ ಕೆಲಸ ಮಾಡಲ್ವಲ್ಲ, ಫಲ ಎಲ್ಲಿಂದ ಬರುತ್ತೆ? ನಮ್ಮ ಸ್ವಾಮೀಜಿಗಳು ಚಿತ್ರದುರ್ಗದವರು LLB ಓದ್ಬಿಟ್ಟಿದ್ರು. ಚಿತ್ರದುರ್ಗದಲ್ಲಿ ಒಂದು ಲಾ ಕಾಲೇಜ್ ಇದೆ ನಮ್ದೇನೆ. 1300 ಎಕರೆ ಹೈದರಾಬಾದ್ ನಿಜಾಮ ಕೊಟ್ಟಿದ್ದು. 1300 ಎಕರೆ ಇವತ್ತು ಬರೀ 300 ಎಕರೆ ಇದೆ. ನೀರು ಹೋಯ್ತು, ಪ್ರಕೃತಿಗೆ ಬಂದಿತ್ತು, ಪ್ರಕೃತಿಯಲ್ಲಿ ಹೋಯ್ತು. ಪಾರ್ಲಿಮೆಂಟ್ ಇಸ್ ನಾಟ್ ಸುಪ್ರೀಂ, ಕಾನ್ಸ್ಟಿಟ್ಯೂಷನ್ ಇಸ್ ಅ ಸುಪ್ರೀಂ. ಅವರು 1926 ಭಾರತದ ಮೊಟ್ಟ ಮೊದಲ ಕಪ್ಪು ಕೋಟಿನ ಸರದಾರ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಕುದಿಯೋರು ಕುದಿಲಿ, ಬೆಂದವರು ಏನು 1600 ರೂಪಾಯಿ ಕೊಡು, ರಿಜಿಸ್ಟರ್ ಮಾಡು, ಬೋರ್ಡ್ ಹಚ್ಚು, ಬೋರ್ಡಲ್ಲಿ ಹಾಕೋದು ಅಂಬೇಡ್ಕರ್ದು. ಮೋರಿತವು ಗಲ್ಲಿತವು ಇನ್ಯಾವ್ದಾರ ಖಾತೆ ಕಂದ ಅಕ್ರಮವಾಗಿದ್ದು ಅಲ್ಲೋಗ್ಬಿಟ್ಟು ನಿಟ್ಬಿಟ್ಟು ಅಲ್ಲಿ ವಸೂಲಾತಿಗೋಸ್ಕರ ಸಂಘಗಳು ಮಾಡಕ್ಕೆ ನಿಶ್ಚಿಂದ್ರೆ ಹೊತ್ತು ಸರ್ ಸಂಸ್ಥೆ ಮಾಡಬೇಕು ಅಂತ ಒಬ್ಬರು ತಲೆಯಲ್ಲೂ ಬಂದಿಲ್ವಲ್ಲ. ಸಂಸ್ಥೆ ಮಾಡಿದ್ರೆ ನೀವ್ಯಾಕೆ ಭಿಕಾರಿಗಳಾಗ್ತಿದ್ರಿ? ಇವತ್ತು ಸಂಸ್ಥೆ ಮಾಡಿದಿದ್ರೆ VTU ಕಾಲೇಜಲ್ಲಿ JC ಕಾಲೇಜ್ಗೆ ಅಪಾಯಿಂಟ್ಮೆಂಟ್ ಆದಂಥ ಸಂದರ್ಭದಲ್ಲಿ ನಮ್ಮ ಶಿಷ್ಯ ಇಲ್ಲಿ VTU ಕಾಲೇಜಲ್ಲಿ ಪ್ರೊಫೆಸರ್ ಇದ್ದಾನೆ, ಭಾಷಣ ಮಾಡ್ತಾ ನಾವೆಲ್ಲ ಒಂದು ಮೀಟಿಂಗ್ ಕರೆದಿದ್ದಾಗ ಎದ್ದಿದ್ಕ ಮಾತಾಡ್ತಾವ, ಸ್ವಾಮಿ ಫಸ್ಟ್ ನೇಮ್ ನಮ್ಮದೇ ಪ್ರೊಫೆಸರ್ JC ಕಾಲೇಜ್ಗೆ, ಆದರೆ ಅಲ್ಲಿರೋ ಆಡಳಿತ ಮಂಡಳಿ ಹೇಳ್ತು ನಿನಗೆ ಕೊಡಲ್ಲ, ನಿನಗೆ ಯಾವ ಕಾರಣಕ್ಕೂ ಕೊಡಲ್ಲ ಅಂದ್ರೆ. ಯಾಕೆ ಅಂದರೆ ನಾವು ಕಟ್ಟಿರೋ ಸಂಸ್ಥೆ ನಮ್ಮ ಸಮುದಾಯಕ್ಕಪ್ಪ, ನಿನಗೆ ಬೇಕಾದಷ್ಟು ಆಪ್ಷನ್ ಇದೆ ಸರ್ಕಾರದಲ್ಲಿ, ಹೋಗೋ. ಅವನು ಮೀಟಿಂಗಲ್ಲಿ ಎದ್ದು ನಿಂತ್ಕೊಂಡು ಹೇಳ್ತಾ ಇಲ್ಲಿ ನಮ್ಮ VTU ಕಾಲೇಜಿಗೆ ಬಂದವನಿಗೆ ಪ್ರೊಫೆಸರ್ ಆಯಿತು ಅಂದರೆ ದುರಂತ. ಸಂಸ್ಥೆ ಕಟ್ಟಿಲ್ಲ ನಾವು. ಬಾಬಾ ಸಾಹೇಬರು ಸ್ವತಃ ಸಂಸ್ಥೆ ಕಟ್ಟಿದ್ರು, ಪೀಪಲ್ ಎಜುಕೇಶನ್ ಸೊಸೈಟಿ ಕಟ್ಟಿದ್ರು, ಸಿದ್ಧಾರ್ಥ ಲಾ ಕಾಲೇಜ್ ಹಿಡಿದು ಎಲ್ಲ ಮಾಡಿದ್ರು. 1300 ಎಕರೆ ಹೈದರಾಬಾದ್ ನಿಜಾಮ ಕೊಟ್ಟಿದ್ದು ಬಾಬಾ ಸಾಹೇಬ್ರಿಗೆ. 1300 ಎಕರೆ ಇವತ್ತು ಬರೀ 300 ಎಕರೆ ಇದೆ, 1000 ಎಕರೆ ಇಲ್ಲ ಔರಂಗಾಬಾದಲ್ಲಿ. ಹೀಗಾಗಿ ನಮ್ಮ AVSS ನಮ್ಮ ಹೆಮ್ಮೆ ಅಂತ ತಿಳ್ಕೋಬೇಕು. ಆಮೇಲೆ ಅಪಪ್ರಚಾರ ಶತ್ರುವಿನ ಕೊನೆಯ ಅಸ್ತ್ರ. ಯಾರು ಅಪಪ್ರಚಾರ ಮಾಡ್ತಾರಲ್ಲ ಅವ್ರ ಕೊನೆಯ ಅಸ್ತ್ರ ಯಾವುದು ಅಂದರೆ ಪುರುಷೋತ್ತಮನಿಗೆ ನನಗೆ ಇನ್ನೊಬ್ಬರಿಗೆ ಅವರು ಬೀಟ್ ಮಾಡೋಕ್ಕಾಗಲ್ಲ. ಕೊನೆಗೆ ಬಳಸೋದು ಯಾವುದು ಅಂದರೆ ಅಸ್ತ್ರ ಅಪಪ್ರಚಾರ. ಅದಕ್ಕೆ ಯಾರು ಬಾಬಾ ಸಾಹೇಬ್ರಿಗೆ ಹುಸಿ ತೊಂದರೆ ಕೊಟ್ರೇನ್ರಿ? ಹುಸಿ ಅಪಪ್ರಚಾರ ಮಾಡಿದ್ರ? ಏಜೆಂಟು ಅಂದರು ಬಾಬಾ ಸಾಹೇಬ್ರಿಗೆ, ತಲೆ ಕೆಡಿಸ್ಕೊಂಡಿಲ್ಲ ಅವರು. ಹಾಗೆ ನಾವು ಅಷ್ಟೇ ಅಪಮಾನ ಕಂಜದೆ, ಅವಮಾನಕ್ಕೆ ನಾವು ಬೆಂತೋರ್ದೆ, ಬಿಸಿಲು ಬಿರುಗಾಳಿಗೆ ನಾವು ಲೆಕ್ಕಿಸದೆ ನಮ್ಮ ಸಮುದಾಯದ ಋಣ ತೀರಿಸ್ತಕ್ಕಂಥ ಕೆಲಸವನ್ನು ರಾಮಣ್ಣ ಮಾಡ್ತಾ ಇದ್ದಾರೆ. ಅವ್ರ ಜೊತೆಲಿ ನಾವು ಇರ್ತೀವಿ ಅಂತಕ್ಕಂಥದ್ದು ಅಷ್ಟೇ ನಮ್ಮ ಭಾಷಣ. ಅವ್ರಿಗೆ ನೋವಿದೆ, ನಲಿವಿದೆ, ದುಃಖ ಇದೆ, ದುಮ್ಮಾನ ಇದೆ, ಎಲ್ಲ ಇದೆ, ಅವ್ರದ್ದು ನಮಗೂ ಇದೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ AVSSನ ಪಾಯದ ಕಲ್ಲು ನೀವು, ಲಾ ಕಾಲೇಜ್ನ ಪಾಯದ ಕಲ್ಲು ನೀವು, ಮುಂದೆ ಅವ್ರು ಕಟ್ತಕ್ಕಂಥ ಎಲ್ಲ ಕಾಲೇಜುಗಳಿಗೂ ಪಾಯದ ಕಲ್ಲು ನೀವು. ಇದು ಬರೀ ಮೈಸೂರಿಗೆ ಸೀಮಿತ ಆಗಲ್ಲ, ಎಲ್ಲ ತಾಲೂಕು ಎಲ್ಲ ಜಿಲ್ಲೆಗೂ ವಿಸ್ತಾರ ಆಗ್ತಾವೆ. ಇದನ್ನ ಬೆಳೆಸ್ತಕ್ಕಂಥ ಕೆಲಸ ಮಾಡಬೇಕೇ ಹೊರತು ಬೇರೆ ನೀರು ಹಾಕೋ ಕೆಲಸ ಮಾಡಲ್ವಲ್ಲ, ಫಲ ಎಲ್ಲಿಂದ ಬರುತ್ತೆ? ಅದಕ್ಕೆ ಸ್ವಾರ್ಥಿ ತನಗೋಸ್ಕರ ಬದುಕ್ತಾನೆ, ಸ್ವಾಭಿಮಾನಿ ತನ್ನ ಸಮುದಾಯಕ್ಕೋಸ್ಕರ ಬದುಕ್ತಾನೆ ಅಂತಾರೆ ಬಾಬಾ ಸಾಹೇಬ್. ಅಂತ ಹುಟ್ಟು ಸ್ವಾಭಿಮಾನಿ ತುಮ್ಲಾ ರಾಮಣ್ಣವರು. ನಾವು AVSS ಅವರು ಸಕ್ರಿಯವಾಗಿ ಪುರುಷೋತ್ತಮಣ್ಣವರು, ನಾನು ನಮ್ಮ ಹಿರಿಯರಾದಂಥ ಮೋಹನ್ ಕುಮಾರ್ ಸರ್ ಅವರು, ಮತ್ತು ಸುರೇಶ್ ಸರ್ ಅವರು, ಆರಾಮಹೇಶ್ ಅವರು, ಸಿದ್ಧಾರ್ಥ ಅವರು, ಕೃಷ್ಣಮೂರ್ತಿ ಸರ್ ಅವರು, ನಾವೇನು ಬಾಬಾ ಸಾಹೇಬ್ರನ್ನ ಓದ್ಕೊಂಡಿದ್ದೀವಿ, ಪೂಜ್ಯ ಬಂತೇಜಿಗಳು, ನಾವು ನಮ್ಮ ಕೈಲಾದರೆ ಒಂದು ಇಟ್ಕೆ ಇಡ್ತೀವಿ ಅಲ್ಲಿ ಆ ಗೋಡೆಗೆ. ಒಂದು ಜಿಟ್ಗೆ ಕಿತ್ತಾಕೋ ಕೆಲಸ ಏನಾದ್ರು ಮಾಡ್ತು ಅಂದರೆ ಅವರು ಅಂಬೇಡ್ಕರ್ ದ್ರೋಹಿಗಳು. ನಿಮ್ಮ ಕೈಲಾದರೆ ಒಂದು ಇಟ್ಗೆ ಹಿಡಿಯಲಿ, ಅದು ಬೆಳೀಲಿ. ಅಲ್ಲಿಂದ ಕೀಳೋ ಕೆಲಸ ಮಾಡ್ತಿರಲ್ಲ, ನಿಮಗೆ ಅಂಬೇಡ್ಕರ್ ಕ್ಷಮಿಸಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಯಾವತ್ತೂ ಕ್ಷಮಿಸಲ್ಲ.
ಹಾಗಾಗಿ ಈ ಒಂದು AVSS ಅಂಬೇಡ್ಕರ್ ಸ್ಕೂಲ್ ಆಫ್ ಲಾ ಇದೆಯಲ್ಲ, ಈ ಲಾ ಎಷ್ಟು ಮಹತ್ತರವಾದಂಥ ಕನಸು. ಬಾಬಾ ಸಾಹೇಬ್ರು ಹೇಳ್ತಾರೆ, ನನ್ನ ಜನಕ್ಕೆ ಶಿಕ್ಷಣ ಅನ್ನೋದು ವಿಮೋಚನೆ ಅಸ್ತ್ರ. ಹೈಕೋರ್ಟ್ಗಳಲ್ಲಿ, ಸುಪ್ರೀಂ ಕೋರ್ಟ್ಗಳಲ್ಲಿ, ಡಿಸ್ಟ್ರಿಕ್ಟ್ ಕೋರ್ಟ್ಗಳಲ್ಲಿ ನಮ್ಮ ಜನ ಫೈಲ್ನ ತಪ್ಪಕ ನಿಂತಿರ್ತಾರೆ ಸಾರ್. ಹೊಲ ಮಾರಿರ್ತಾರೆ, ಹೊಲ ಜಮಕ್ಕೆ ಅಡ ಮಡಗಿರ್ತಾರೆ, ಬಹಳ ಕಷ್ಟಪಡ್ತಿದ್ದಾರೆ. ಅವರ ನೆರವಿಗೆ ನಾವು ನಿಂತ್ಕೊಳ್ಬೇಕು, ಅವರಿಗೆ ಸಹಕಾರ ನಾವು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಮಕ್ಕಳು ಇಲ್ಲಿ ಅಡ್ಮಿಷನ್ ಆಗಿದ್ದಾರೆ. ಇದು ಯಾವುದೋ ಒಂದು ಜಾತಿಗೋಸ್ಕರ. ಅಂಬೇಡ್ಕರ್ ಯಾವತ್ತೂ ಬ್ರ್ಯಾಂಡ್ ಅಲ್ಲ. ಅಂಬೇಡ್ಕರ್ ಅಂದರೆ ಯೂನಿವರ್ಸಲ್ ರೆಸ್ಪೆಕ್ಟ್ ಮ್ಯಾನ್. ಅವರು ಇಡೀ ವಿಶ್ವದಲ್ಲಿ ನಿಮಿಷಕ್ಕೂ ಕ್ಷಣಕ್ಕೂ ಗೌರವಿಸ್ತಕ್ಕಂಥ ವ್ಯಕ್ತಿ ಯಾರಾದರೂ ಜಗತ್ತಲ್ಲಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ. ಈಸ್ ಎ ಯೂನಿವರ್ಸಲ್ ರೆಸ್ಪೆಕ್ಟ್ ಮ್ಯಾನ್. ಅವ್ರ ಹೆಸರಿನಲ್ಲಿ ಲಾ ಕಾಲೇಜ್ ಆಯ್ತಲ್ಲ, ನನಗೆ ಭಾಳ ಸಮಾಧಾನ ಆಯಿತು ಸರ್. ತುಮ್ಲಾ ರಾಮಣ್ಣ ಅವರೇ, ನಮಗೆ ತುಂಬ ಖುಷಿಯಾಗಿದೆ. ಅದಕ್ಕೆ ಊಟ ಮಾಡಿದೆ. ಇನ್ನೂ ಇಲ್ಲೇ ಇದ್ದೀವಿ. ಸಾವಾಗಿದೆ. ನಮ್ಮ ಸ್ವಂತ ಚಿಕ್ಕಮ್ಮ ತೀರ್ಕೊಂಬಿಟ್ಟವಳು. ಬಾಣ್ತಳ್ಳಿ ಸಿದ್ದಪ್ಪನವ್ರ ತಾಯಿ ತೀರ್ಕೊಂಡ್ಬಿಟ್ಟಿದ್ದಾಳೆ. ಪಾಪ ಅವ್ರೀಗ ಅಲ್ಲಿ ಬಂದಿದ್ದಾರೆ. ನಾನು ಹೋಗಿಲ್ಲ, ಅವ್ರಿಗೊಂದು ಮೆಸೇಜ್ ಹಾಕ್ಬಿಟ್ಟಿದ್ದೀನಿ. ಯಾಕೆ ಅಂದರೆ ಹೋಯ್ತು, ಪ್ರಕೃತಿಗೆ ಬಂದಿತ್ತು, ಪ್ರಕೃತಿಯಲ್ಲಿ ಹೋಯ್ತು. ಆದರೆ ಬಾಬಾ ಸಾಹೇಬ್ ಹೆಸರಲ್ಲಿ ಒಂದು ಕಾಲೇಜನ್ನ ಮಾಡ್ತಾ ಇದ್ದಾರಲ್ಲ, ಇದು ಜೀವಂತಿಕೆಯ ಸಾಕ್ಷಿ. ಅಂಬೇಡ್ಕರ್ ಎಷ್ಟು % ಬದುಕವರಪ್ಪ ಈ ಮೈಸೂರಲ್ಲಿ ಅಂದರೆ 100% ಬದುಕವ್ರೆ ಅಂತಕ್ಕಂಥದ್ದನ್ನ ನಾವು ಸಾಬೀತು ಮಾಡಿ ತೋರಿಸ್ತಾ ಇದ್ದೀವಿ ಅಂಬೇಡ್ಕರ್ ಹೆಸರು ಮುಖಾಂತರವಾಗಿ. ಅಂಬೇಡ್ಕರ್ನ ಬದುಕಿಸೋದು ಭಾಷಣದಲ್ಲ, ಅಂಬೇಡ್ಕರ್ನ ಬದುಕಿಸೋದು ಫ್ಲೆಕ್ಸ್ ಹಾಕೋದ್ರಿಂದಲ್ಲ, ಅಂಬೇಡ್ಕರ್ ಬದುಕಿಸೋದು ಅಲ್ಲಿ ಬೀದಿಲೋ ಮೋರಿಲೋ ಎಲ್ಲೋ ಹೋಗಿ ಒಂದು ಫೋಟೋ ಹಾಕೊಂಡು ಒಂದು ಹೂನಾರ ಹಾಕೋದಲ್ಲ. ಅಂಬೇಡ್ಕರ್ ಬದುಕಿರೋದಲ್ಲಪ್ಪ ಅಂದರೆ ಅವರ ದಾರಿಯಲ್ಲಿ ನಾವು ನಡೆದಾಗ, ಅವ್ರು ಹಾಕೊಟ್ಟಂಥ ಮಾರ್ಗದಲ್ಲಿ ನಾವು ಹೋದಾಗ, ಅವ್ರು ಹೇಳಿರ್ತಕ್ಕಂಥದ್ದೇನು, ನನ್ನ ಜನ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಬೇಕು, ಸಂವಿಧಾನವನ್ನು ಜಾರಿ ಮಾಡೋ ಜಾಗಕ್ಕೆ ನನ್ನ ಜನ ಹೋಗ್ಬೇಕು ಅಂದರು. ನಮ್ಮ ಮಹಾದೇವೇಂದ್ರ ಕೂತಿದ್ದಾರೆ, ಡಿಸ್ಟ್ರಿಕ್ಟ್ ಜಡ್ಜು, KETಲಿ ರಿಜಿಸ್ಟರ್ ಆಗಿದ್ರು, ಒಳ್ಳೆ ಚಪ್ಪಾಳೆ ಅಲ್ಲಿ ಕೂತಿದ್ದಾರೆ, ಸನ್ಮಾನ ಮಾಡಿದ್ದೀವಿ. ನಮ್ಮೂರವರೇ. ಯಾಕೆ ನಾನು ಅವ್ರಿಗೆ ಖುಷಿ ಪಡ್ತೀನಿ ಅಂದರೆ, ನಮ್ಮ ಸ್ವಾಮಿಗಳೊಬ್ರು LLB ಓದ್ಬಿಟ್ರು. ಹೋದ್ರ ಮಹಾದೇವೇಂದ್ರವರು ಇಲ್ಲೇ ಅವರೇ. ನಮ್ಮ ಸ್ವಾಮೀಜಿಗಳು ಚಿತ್ರದುರ್ಗದವರು LLB ಓದ್ಬಿಟ್ಟಿದ್ರು. ಚಿತ್ರದುರ್ಗದಲ್ಲಿ ಒಂದು ಲಾ ಕಾಲೇಜ್ ಇದೆ ನಮ್ದೇನೆ, ಸರಸ್ವತಿ ಲಾ ಕಾಲೇಜ್ ಅಂತ. ಹೌದು, ಅವರು ಲಾ ಮಾಡಿಬಿಟ್ಟವ್ರೆ. ಲಾ ಮಾಡಿದ್ಮೇಲೆ ಈ ಬಾರ್ ಕೌನ್ಸಿಲಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಬೇಕಲ್ಲ. ಅಲ್ಲಿ ಹೋದ್ರೆ ಏನು ಮಾಡ್ತಾರೆ, ನೀವು ಸ್ವಾಮಿಗಳು ಕಾವಿ ಬಟ್ಟೆ ಹಾಕಿದ್ರಿ, ನೀವು ಮಾಡಲ್ಲ ಕಣ್ರಿ ಅಂದ್ಬಿಟ್ಟವ್ರೆ. ಅಲ್ಲಿ ಕರಿಕೋಟ ಹಾಕ್ಬೇಕಲ್ಲ. ಅದಾದ್ಮೇಲೆ ಅವ್ರು ಬಂದು ನನಗೆ ಹೇಳಿದ್ರು, ಇದೇನು ಸ್ವಾಮಿಗಳೇ ನಮಗೆ ರಿಜಿಸ್ಟರ್ ಮಾಡ್ತಿಲ್ವಲ್ಲ ಅಂತ. ಬಂದಿಲ್ಲ, ಅದು ಯಾರು ಕೇಳ್ತೀನಿ ನಾನು ಅಂತ ಸೀದಾ ಹೋಗಿ ನಮ್ಮ ಮಾದೇವಿನವರು ಅಲ್ಲಿ ರಿಜಿಸ್ಟರ್ ಆಗಿದ್ರು KETನಲ್ಲಿ ಕೂತ್ಕೊಂಡೆ ಹೋಗಿ. ರಿಜಿಸ್ಟರ್ ಅವರೇ, ನಮ್ಮ ಸ್ವಾಮಿ LLB ಮಾಡ್ಬಿಟ್ಟವನೆ, ಅದು ಯಾಕೋ ನಿಮ್ಮ ಕೈಲಿ ರಿಜಿಸ್ಟರ್ ಮಾಡ್ಕೊಳಕ್ಕಾಗಲ್ವಲ್ಲ ಅಂತೇಳಿ. ಏನು ಸಮಾಚಾರ ಅಂದರೆ ಅದು ಯಾರಿಗೋ ಒಬ್ರು ಫೋನ್ ಎತ್ಕೊಂಡ್ರಪ್ಪ. ಎತ್ಕೊಂಡು ಅರ್ಧ ಗಂಟೆಗೆ ಏನು ಫೋಟೋ ಬಂದ್ಬಿಟ್ಟು ಪ್ರಜಾವಾಣಿಲಿ ಛಲವಾದಿ ಸ್ವಾಮಿಗಳು ನ್ಯಾಯವಾದಿಗಳು ಅಂತ ಬಂದ್ಬಿಡ್ತು ಫೋಟೋ ಹಾಕೋದು. ಇದು ಯಾಕೆ ಖುಷಿ ಪಡ್ತೀನಿ ಅಂದರೆ, ಆ ಜಾಗದಲ್ಲಿ ಒಬ್ರು ಇರಬೇಕು, ಸಂವಿಧಾನವನ್ನು ಜಾರಿ ಮಾಡೋ ಜಾಗದಲ್ಲಿ ಒಬ್ರು ಇರಬೇಕು. ಹಂಗಾಗೇನೆ ಇವತ್ತು ಗವಾಯಿ ಅವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರೇನು ಹೇಳಿದ್ದಾರೆ ಅಂದರೆ, ನಿಮ್ಮ ಇಷ್ಟ ಬಂದಂಗೆ ಪಾರ್ಲಿಮೆಂಟಲ್ಲಿ ಲೋವರ್ ಹೌಸ್ನಲ್ಲಿ ಅಪ್ಪರ್ ಹೌಸಲ್ಲಿ ಕಳಿಸ್ತಕ್ಕಂಥ ಬಿಲ್ಗಳಿಗೆಲ್ಲ ಸೈನ್ ಮಾಡಬೇಕು ಅನ್ನೋದೇನಿಲ್ಲ. ನೋಡಿ ಎಂಥ ದೊಡ್ಡ ಮಾತು. ಪಾರ್ಲಿಮೆಂಟ್ ಇಸ್ ನಾಟ್ ಸುಪ್ರೀಂ, ಕಾನ್ಸ್ಟಿಟ್ಯೂಷನ್ ಇಸ್ ಅ ಸುಪ್ರೀಂ. ಏನ್ ಸರ್ ಪವರ್ ಇದು? ಜಡ್ ಸರ್, ಯುವರ್ ಅಪ್ಪರ್ ಹೌಸ್, ಯುವರ್ ಲೋವರ್ ಹೌಸ್ ನಾಟ್ ಸುಪ್ರೀಂ, ಕಾನ್ಸ್ಟಿಟ್ಯೂಷನ್ ಇಸ್ ಅ ಸುಪ್ರೀಂ. ಏನ್ ಮಾತಾಡೋದು CJ? ಅದಕ್ಕೆ ಇಷ್ಟು ದೊಡ್ಡ ಗೌರವ ಯಾಕೆ ಬಂತು ಬಾಬಾ ಸಾಹೇಬರಿಗೆ ಅಂದ್ರೆ, ಈಸ್ ಎ ಫಸ್ಟ್ ಬ್ಯಾರಿಸ್ಟರ್ ಇನ್ ಇಂಡಿಯಾ 1926. ಅವರು 1926 ಭಾರತದ ಮೊಟ್ಟ ಮೊದಲ ಕಪ್ಪು ಕೋಟಿನ ಸರದಾರ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೆ ಪ್ರಿನ್ಸಿಪಲ್ಗೆ ಹೇಳ್ತಾ ಇದ್ದೀನಿ, ಗುರುಸ್ವಾಮಿ ಅವರಿಗೆ. ಎಲ್ಲಿ ಗುರುಸ್ವಾಮಿ ಅವರು? ನೀವು ಭಾರತದ ಮೊಟ್ಟ ಮೊದಲ ಬ್ಯಾರಿಸ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣ ತೀರಿಸೋ ಕೆಲಸವನ್ನು ನೀವು ಭಾಳ ಸತ್ಯಶುದ್ಧವಾಗಿ ಮಾಡಿ. ಇಡೀ ಹೆಮ್ಮೆಯಿಂದ ಕರ್ನಾಟಕ ರಾಜ್ಯ ಹೈಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲಿ, ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ, JMFCಲಿ, ಸಿಟಿ ಸಿವಿಲ್ ಕೋರ್ಟಲ್ಲಿ
ಯಾರಪ್ಪ ಇದ್ದಾರೆ ಅಂದರೆ ಅದು ಅಂಬೇಡ್ಕರ್ ಸ್ಕೂಲ್ ಆಫ್ ಲಾ ಮಕ್ಕಳುಗಳು ದೊಡ್ಡ ದೊಡ್ಡ ವಕೀಲರಾಗಿದ್ದಾರೆ, ದೊಡ್ಡ ದೊಡ್ಡ AP-ಗಳಾಗಿದ್ದಾರೆ, PP-ಗಳಾಗಿದ್ದಾರೆ, ಪ್ರಿನ್ಸಿಪಲ್ಗಳಾಗಿದ್ದಾರೆ ಅಂತ ನಮ್ಗೆ ಹೆಮ್ಮೆಯಿಂದ ಹೇಳ್ಕೊಬೇಕು. ಅದಕ್ಕೆ ಉಪಯೋಗನ ನಮ್ಮ ಜಡ್ಜಸ್ ಸಾಹೇಬರಿದ್ದಾರೆ, ಇನ್ನೂ ಸಾಕಷ್ಟು ಜನ ಜಡ್ಜ್ಗಳಾಗಿದ್ದಾರೆ, ಹಾಲಿ ಜಡ್ಜ್ಗಳಿದ್ದಾರೆ. ಅವ್ರನ್ನೆಲ್ಲ ಬಳಸ್ಕೊಳ್ಳಿ. ಅವರೆಲ್ಲರ ಕೈಲೂ ಪಾಠ ಮಾಡಿಸಿ, ಅವರೆಲ್ಲರ ಕೈಲೂ ಕಾನ್ಸ್ಟಿಟ್ಯೂಷನ್ ಎಕ್ಸ್ಪರ್ಟ್ ಇದ್ದಾರೆ. ಅವರು ಎಲ್ಲವನ್ನೂ ಅವ್ರ ಕೈಲಿ ನೀವು ಮಾಡಿಸಿ ನಮ್ಮ ಮಕ್ಕಳನ್ನು ಸಂವಿಧಾನ ಜಾರಿ ಮಾಡೋ ಜಾಗಕ್ಕೆ ನಮ್ಮ ಚಾಂದಿನಿ ಅಂತ ಒಬ್ಬ ಹೆಣ್ಮಗಳು ಬಿಜಾಪುರದಲ್ಲಿ ಜಡ್ಜ್ ಆಗಿದೆ, ಸುನೀತಾ, ನಮ್ಮ ಗಾಂಧಿನಗರ ಡಿಸ್ಟಿಕ್ ಜಡ್ಜ್, ನಮ್ಮ ಗಾಂಧಿನಗರದವ್ರೆ. ಬೇಕಾದಷ್ಟು ಜನ ಸವಿತಾ, ಸಾಕಷ್ಟು ಜನ ಇದ್ದಾರೆ. ಅವನ್ನೆಲ್ಲರೂ ಕರೆದು ನಮ್ಮ ಮಕ್ಕಳಿಗೆ ಆ ಕಾನೂನಿನ ಕೆಲಸವನ್ನು ನೀವು ಮಾಡಿ ಅಂತಕ್ಕಂಥ ಮಾತುಗಳನ್ನ ಸಂದರ್ಭಕ್ಕೆ ಹೇಳ್ತಾ, ನಮ್ಮ ತುಮ್ಲಾ ರಾಮಣ್ಣವರು ಹೇಳ್ತಾ ಇದ್ದಾನೆ, ಬಾಬಾ ಸಾಹೇಬರು ಒಂದು ಮಾತು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಬಾಬಾ ಸಾಹೇಬರು ಅಂದರೆ, ನೋಡಿ ನನ್ನ ಜನ ನನಗೆ ಇಡೀ ನನ್ನ ಕುಟುಂಬ, ನನ್ನ ಜನರಿಗೋಸ್ಕರವಾಗಿ ನಾನು ತ್ಯಾಗ ಮಾಡಿದ್ದೇನೆ, ನನ್ನ 4 ಮಕ್ಕಳು ತ್ಯಾಗ ಮಾಡಿದ್ದೇನೆ, ನನ್ನ ಸ್ವತಃ ಹೆಂಡತಿ ತ್ಯಾಗ ಮಾಡಿದ್ದೇನೆ, ನನ್ನ ಇಡೀ ಸಮಗ್ರ ಕುಟುಂಬವನ್ನೇ ನಾನು ದಾರಿ ಎರೆದಿದ್ದೇನೆ ನನ್ನ ಸಮುದಾಯಕ್ಕೋಸ್ಕರವಾಗಿ. ಆದರೆ ನಾನು ಯಾರಿಗೋಸ್ಕರ ಹೋರಾಟ ಮಾಡಿದ್ನೋ ಅವ್ರು ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ, ಆದರೆ ಯಾರ ವಿರುದ್ಧವಾಗಿ ನಾನು ಹೋರಾಟ ಮಾಡ್ತೀನೋ ಅವರು ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು ಅಂತ ಅವತ್ತಿನ ಕಾಲಕ್ಕೆ ತಮ್ಮ ದುಃಖವನ್ನು ಹೇಳ್ಕೊಂಡಿದ್ದಾರೆ. ಅಂಬೇಡ್ಕರ್ ವಾದ ಅಂದ್ರೆ ನೀವೇನು ಅನ್ಕೊಂಡ್ಬಿಟ್ಟಿದ್ದೀರ, ಅಂಬೇಡ್ಕರ್ ವಾದ ಅಂದ್ರೆ ಬೇರೆ ಏನೂ ಇಲ್ಲ, ನಮ್ಮವರ ಜೊತೆಯಲ್ಲೇ ಹೋರಾಟ ಮಾಡುವುದೇ ನಿಜವಾದ ಅಂಬೇಡ್ಕರ್ ವಾದ. ನೀವೇನು ದೊಡ್ಡದಾಗಿ ಎಕ್ಸ್ಪ್ಲೇನ್ ಮಾಡೋದು ಬೇಡ. ಅಂಬೇಡ್ಕರ್ ವಾದ ಅಂದ್ರೇನು, ಬೇರೆಯವ್ರ ಜೊತೆಯಲ್ಲಿ ಹೋರಾಟ ಮಾಡೋದಲ್ಲ, ನಮ್ಮವರ ಜೊತೆಯಲ್ಲೇ ನಾವು ಹೋರಾಟ ಮಾಡೋದೇ ನಿಜವಾದ ಭೀಮವಾದ ಅಂಬೇಡ್ಕರ್ ವಾದ ಅಂತ ತಿಳ್ಕೊಂಬಿಡಿ. ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಹಂಗಾಗಿ ಕುದಿಯೋರು ಕುದಿಲಿ, ಬೆಂದವರು ಬೇಯಲಿ, ಕುದಿಯೋರು ಕುದಿಲಿ. ಗಾಳಿ ಬರ್ತಾ ಬೇರೆ ಬಂದು ಯಾಕೆ ಎತ್ಬಿಡೋದು ಅಂತ ಕಾಣ್ತದೆ. ನೀವೇನು ದಿಕ್ಕು ತಪ್ಪಬೇಡಿ. AVSSನ ಬಲವಾಗಿ ಕಟ್ಟಿ ಗಟ್ಟಿ ಬೀಜಗಳಾಗಿ ಜೊಳ್ಳನ್ನ ತಂದು ಬಿತ್ತಿದ್ರೆ ಫಲ ಕೊಡಲ್ಲ. ಜೊಳ್ಳುಗಳು ಯಾವತ್ತೂ ಫಲ ಆಗಲ್ಲ. ನಾವು ಜೊಳ್ಳಾಗಿ ಅಂತ ಅಂಬೇಡ್ಕರ್ ಎಲ್ಲೂ ಹೇಳಿಲ್ಲ. ನಾವು ಗಟ್ಟಿ ಬೀಜಗಳಾಗಿ ಬಿತ್ತಿದ್ರೆ ಬೆಳೆ ಬಂದೇ ಬರುತ್ತೆ ಅನ್ನೋದಕ್ಕೆ ಸಾಕ್ಷಿ ತುಮ್ಲಾ ರಾಮಣ್ಣವರು ಮತ್ತು ಅವರ ಎಲ್ಲ ಆಡಳಿತ ಮಂಡಳಿ. ನೀವು ಗಟ್ಟಿ ಬೀಜಗಳಾಗಿ ಫಲವನ್ನು ಬಿತ್ತಿ ಫಲ ಬರುತ್ತೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭ ಕೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಭೀಮ್, ಜೈ ಭಾರತ್.